ಅದೊಂದು ಚಿನ್ನದ ಅಂಗಡಿಗೆ ನುಗ್ಗಿದಂತಹ ಖದೀಮರು ಸಾಕಷ್ಟು ಚಿನ್ನಾಭರಣಗಳನ್ನು ಕದ್ದು ಎಸ್ಕೇಪ್ ಆಗಿದ್ರು. ಇದರ ಬೆನ್ನಹತ್ತಿದ ಪೊಲೀಸರಿಗೆ ಈ ಉತ್ತರ ಭಾರತದ ಕುಖ್ಯಾತ ಕಳ್ಳರು ಸೆರೆ ಸಿಕ್ಕಿದ್ದಾರೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ಚಿಕ್ಕಬಳ್ಳಾಪುರದ ಜ್ಯುವೆಲರಿ ಶಾಪ್ ದರೋಡೆ ಪ್ರಕರಣ. ಇಬ್ಬರು ಕುಖ್ಯಾತ ದರೋಡೆಕೋರರ ಬಂಧನ. ರಾಜಸ್ಥಾನ ಮೂಲದ ಕುಖ್ಯಾತ ದರೋಡೆಕೋರರು ಅಂದು ಡಿಸೆಂಬರ್ 23, 2025 ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿದ್ದ ಎಯು ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನವಾಗಿತ್ತು. ಅಂಗಡಿ ಒಳನುಗ್ಗಿದ ಖದೀಮರು ಅಂಗಡಿಯಲ್ಲಿದ್ದ 100 ಕೆಜಿಯ ಬೆಳ್ಳಿ ಆಭರಣಗಳನ್ನು ಕದ್ದಿದ್ರು. ಆರೋಪಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ರಾಜಸ್ಥಾನ ಮೂಲದ ಹನುಮಂತ ಸಿಂಗ್ ಹಾಗೂ ಭೈರಾ ಸಿಂಗ್ ಅಲಿಯಾಸ್ ರಾಜಾ ಸಿಂಗ್ನನ್ನ ಬಂಧಿಸಿ 20 ಕೆಜಿ ಬೆಳ್ಳಿ, 13 ಲಕ್ಷ ನಗದು, ಒಂದು ಸ್ಕಾರ್ಪಿಯೋ ಕಾರನ್ನ ಜಪ್ತಿ ಮಾಡಿದ್ದಾರೆ. ಈ ಎಯು ಜ್ಯುವೆಲ್ಲರ್ ಶಾಪ್ ಇಂದ ಅಗಲಗುರ್ಗಿ ಫ್ಲೈಓವರ್ ತನಕ ಫಸ್ಟ್ ಡೇ ಐಡೆಂಟಿಫೈ ಮಾಡಿದ್ದಾರೆ ಕಿ 3 ಜನ ಈ ಕೇಸಲ್ಲಿ ಭಾಗಿಯಾಗಿದ್ದಾರೆ. ಆಮೇಲಿಂದ ನಾವು ಫಾಲೋ ಅಪ್ ಮಾಡಿ ರಾಜಸ್ಥಾನಲ್ಲಿ ಹೋಗಿ ರೀಚ್ ಆಗಿ ಇವರು ಬೆಳ್ಳಿ ಏನಿತ್ತು ಅದನ್ನು ಮೆಲ್ಟ್ ಮಾಡಿ ಇದನ್ನು ಸೇಲ್ ಮಾಡಿದ್ದಾರೆ. 10 ಕೆಜಿ ಬೆಳ್ಳಿ ಸೇಲ್ ಮಾಡಿದ್ದಾರೆ. ಮತ್ತೆ 20 ಕೆಜಿ ಸಿಲ್ವರ್ ಇತ್ತು ಈ ಇಬ್ರು ಜನ ಆರೋಪಿ ಹತ್ರ, ಅದನ್ನು ಕೂಡ ನಾವು ರಿಕವರಿ ಮಾಡಿ ಬಂದಿದ್ದೀವಿ. ಇನ್ನೊಬ್ರು 3ನೇ ಆರೋಪಿ ಈಗ ಇದೀರಾ, ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ಕೂಡ ಒಂದು ಬೇಗ ಕರ್ಕೊಂಡ್ ಬಂದು ಅದನ್ನು ಕೂಡ ರಿಕವರಿ ಮಾಡ್ತೀವಿ. ರಾಜಸ್ಥಾನದ ರಾಜಸಮಂದ್ ಜಿಲ್ಲೆಯ ಹನುಮಂತ ಸಿಂಗ್ ಹಾಗೂ ಭೈರಾ ಸಿಂಗ್ ಸ್ನೇಹಿತರಾಗಿದ್ದು ಬಾಲ್ಯದಿಂದಲೇ ಕಳ್ಳತನವನ್ನ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ರು. ಕರ್ನಾಟಕದ ದಾವಣಗೆರೆಯ ಬಸವೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿನ್ನದಂಗಡಿ ಕಳ್ಳತನ ಸೇರಿದಂತೆ ರಾಜಸ್ಥಾನ್, ಗುಜರಾತ್ನಲ್ಲಿ ಕಳ್ಳತನ ಪ್ರಕರಣಗಳಿವೆಯಂತೆ. ಇನ್ನು ಆರೋಪಿಗಳು ಮೋಜು ಮಸ್ತಿ ಪ್ರವಾಸಕ್ಕಾಗಿ ಕಳ್ಳತನ ಮಾಡುತ್ತಿರುವುದು ಬಯಲಾಗಿದೆ. ಈ ಕೇಸಲ್ಲಿ ಈಗ ನಮಗೆ ಟೋಟಲ್ 3 ಜನದು ಇನ್ವಾಲ್ವ್ಮೆಂಟ್ ಇದೆ, ಇದು ನಮಗೆ ಗೊತ್ತಾಗಿದೆ. ಔಟ್ ಆಫ್ ದಟ್ ನಾವು 2 ಜನಗೆ ಕರ್ಕೊಂಡ್ ಬಂದಿದ್ದೀವಿ. ರಾಜಸ್ಥಾನದವರು ಇದ್ದಾರೆ. ಅವರು ಫಸ್ಟ್ ಪರ್ಸನ್ A1 ಹನುಮಂತ್ ಸಿಂಗ್, ಅರೌಂಡ್ 26 ಇಯರ್ಸ್ ಏಜ್ ಇದೆ ಇವರದು. ಇನ್ನೊಬ್ರು ಭೈರವ್ ಸಿಂಗ್, ಇವ್ರದ್ದು ಕೂಡ 26 ಇಯರ್ ಏಜ್ ಇದೆ. A1 ಯಾರು ಇದ್ದಾರೆ ಈ ಕೇಸಲ್ಲಿ ಹನುಮಂತ್ ಸಿಂಗ್, ಅವರ ಮೇಲೆ ಅಹಮದಾಬಾದ್ ಮತ್ತು ದಾವಣಗೆರೆ, ಕರ್ನಾಟಕ, ಈ ಥರ ಬೇರೆ ಬೇರೆ ಜಾಗ ರಾಜಸ್ಥಾನಲ್ಲಿ ಕೂಡ ಅವರ ಮೇಲೆ ಕೇಸಸ್ ಇದೆ. ಇನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ವಿಳಂಬದಿಂದ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಇಬ್ಬರು ಕುಖ್ಯಾತ ಕಳ್ಳರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇದು ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ. ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.